ಸಾಕ್ಷಿ ಇದೆ ಅಂತ ದಯವಿಟ್ಟು ಅವನು ಒಂದು ನನಗೆ ನೋಟಿಸ್ ಕಳಿಸಿದ್ದಾನೆ ಬಂದು ಯಾವುದೇ ಕಾರಣಕ್ಕೂ ನಾನು ಅವನು ಯಾಕೆ ಧೈರ್ಯವಾಗಿ ಎಲ್ಲರ ಹತ್ರನೂ ಬಹಿರಂಗವಾಗಿ ಕ್ಷಮೆಗಳನ್ನ ಕೇಳ್ತಾ ಅವಳು ಅದು ಬೇರೆಯವ್ರ ಷಡ್ಯಂತ್ರಕ್ಕೆ ನಾನು ಬಲೆ ಆದೆ ಅಂತ ಹೇಳ್ತಿದ್ದಾನೆ ಅಂದರೆ ನಾನು ಅವನು ಸ್ಟಾರ್ಟಿಂಗ್ ಬಂದಾಗ ಒಂದು ಹೇಳಿಕೆ ಕೊಡ್ತಾನೆ ಏನಂತ ಇದು ನಾನು ಮಾತಾಡೇ ಇಲ್ಲ ಇದು ನಂದೇ ಅಲ್ಲ ವಾಯ್ಸು ಅಂತ ಆಮೇಲೆ ಏನಂತಾನೆ ಬಲವಂತವಾಗಿ ಕುಡಿಸಿದ್ರು ಅಂತ ಒಂದು ಸಲ ಹೇಳಿಕೆ ಕೊಡ್ತಾನೆ ಆಮೇಲೆ ಇನ್ನೊಂದ್ಸಲ ಯಾರೋ ನಾನು ತಪ್ಪು ಮಾಡಿಲ್ಲ ಅಲ್ಲಿ ಒಂದು ಥರದ ಹೇಳಿಕೆಗಳನ್ನ ನೀವೇ ನೋಡಬೇಕು ಯಾವ್ಯಾವ ಥರ ಹೇಳಿಕೆ ಕೊಟ್ಟು ಎಲ್ಲರನ್ನೂ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಸರ್ ಈಗ ಅವನು ನನಗೆ ನೋಟಿಸ್ ಕಳಿಸಿದ್ದಾನೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳನ್ನ ಬಿಡಬಾರ್ದು ಅಂತ ನನಗೆ ನೋಟಿಸ್ ಕಳಿಸಿದ್ದಾನೆ ಸೊ ಹಾಗಾಗಿ ನಾನು ಯಾವ ಸಾಕ್ಷಿನೂ ಈಗ ನಾನು ಬಿಡೋಕ್ಕಾಗಲ್ಲ ಅವ್ನ ಕೇಸ್ ವಾಪಸ್ ತಗೊಳಕ್ಕೆ ಹೇಳಿ ನನ್ನ ಹತ್ರ ಇರೋದನ್ನು ಬಿಡ್ತೀನಿ ಅವಾಗ ನಿಮ್ಗಳಿಗೆ ಗೊತ್ತಾಗುತ್ತೆ ಅವನಾಗ ಅವನು ದುರಹಂಕಾರದಲ್ಲಿ ಮಾತಾಡಿದ್ದ ಅಥವಾ ಅದು ಬಲವಂತವಾಗಿ ಮಾಡಿಸಿದ್ದ ಅಂತ ನೀಟಾಗಿ ಗೊತ್ತಾಗುತ್ತೆ ಅದು 16 ನಿಮಿಷದ್ದು ಒಂದೇ ಸಲ ಹೆಂಗ್ ಬಿಡೋದು ಸರ್ ಅದು ಸರ್ ಅದು ಏನು 16 ನಿಮಿಷದ ಅದು ನನ್ನ ಇನ್ಸ್ಟಾದಲ್ಲಿ ಅಷ್ಟು ಇದು ಪರ್ಮಿಟ್ ಇಲ್ಲ ಸರ್ ಸರ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ನು ಜೈಲಿಗೆ ಹೋಗಿದ್ದಾನೆ ಸರ್ ಉದ್ದೇಶ ಇನ್ನೊಂದು ಅವ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿಸ್ಬೇಕು ಮತ್ತೊಂದು ಅಲ್ಲ ಸರ್ 1.5 ವರ್ಷದ ಇನ್ನು ಕೆಲವರು ಎಲ್ಲರೂ ಕೇಳೋ ಪ್ರಶ್ನೆ ಏನು ಅಂತ ಅಂದರೆ ಯಾಕೆ ರೆಕಾರ್ಡಿಂಗ್ ಮಾಡ್ಕೋಬೇಕಾಗಿತ್ತು ಅಂತ ಎಲ್ಲರೂ ಒಂದು ಪ್ರಶ್ನೆ ಮಾಡ್ತೀರಾ ಹಾಗಾದರೆ ಇದೇ ಮಡೇನೂರು ಮನು 1.5 ವರ್ಷದಿಂದ ಅಪ್ಪಣ್ಣ ರಾಮದುರ್ಗ ಅನ್ನೋದನ್ನ ಬಲವಂತವಾಗಿ ಹೊಡೆದು ಬಡ್ದು ನಾನು ಆಲ್ರೆಡಿ ಮೀಡಿಯಾಗೂ ತೋರಿಸಿದ್ದೀನಿ ಅವನಾದರೂ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಮಾಡಿಸಿರೋದನ್ನು ಸಂಬಂಧಪಟ್ಟಂಥ ಸ್ಕ್ರೀನ್ಶಾಟ್ಗಳನ್ನ ನಾನು ಅದರಲ್ಲಿ ಮಾಧ್ಯಮಕ್ಕೂ ತೋರಿಸಿದ್ದೀನಿ ಅದನ್ನು ಯಾಕೆ ಅವ್ನು ರೆಕಾರ್ಡ್ ಮಾಡ್ಕೋಬೇಕಿತ್ತು ಅವನು ಏನು ರೆಕಾರ್ಡ್ ಮಾಡ್ಕೊಂಡಿದ್ದು ನಮ್ಗೆ ಕಳಿಸಿದ್ದ ಅದನ್ನು ನಾನು ಅವ್ನು ಯಾವಾಗ ಮೋಸ ಅವ್ನು ಚೀಟರ್ ಅವ್ನು ಎಲ್ಲ ಒಂದಷ್ಟು ಜನ ಸವಾಸಗಳಿದ್ದಾವೆ ಅವ್ನು ಎಲ್ರಿಗೂ ಹಿಂಗೆ ಮೋಸ ಮಾಡ್ಕೊಬರ್ತಿದ್ದಾನೆ ಅಂತ ಗೊತ್ತಾಯಿತು ಅದಕ್ಕೆ ನೀನೇನು ಅಂತ ತೋರ್ಸೋಕ್ಕೋಸ್ಕರ ಅದನ್ನು ಬಿಟ್ಟೆ ಅಷ್ಟೇ ಸರ್ ಬಿಡೋ ಉದ್ದೇಶ ನನಗಿರಲಿಲ್ಲ ಅಕಸ್ಮಾತ್ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಿದ್ರೆ ಅದು ಹೌದು ನಾನು ತಪ್ಪಾಗ್ತಿತ್ತು ಅವ್ನು ಬಿಟ್ಟಿದ್ದಕ್ಕೆ ಅವನು ನನ್ನ ತುಂಬ ಜನ ಕೆಟ್ಟಾಗೆಲ್ಲ ಕಮೆಂಟ್ ಹೋಲ್ಸ್ ಕಮೆಂಟ್ಗಳು ಬರೋಕ್ಕೆ ಶುರು ಆಯಿತು ಸರ್ ಇವಳು ಇಂಥವಳೆ ಎಲ್ಲರ ಜೊತೆನೂ ಹಿಂಗೆ ನನ್ನ ಕ್ಯಾರೆಕ್ಟರ್ ಬ್ಯಾಡ್ ಇದ್ದಿದ್ರೆ ನಾನು ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತಿದ್ದೆ ಯಾವನ ಹತ್ರ ಒಬ್ಬನ ಹತ್ರ ಕರ್ಕೊಬನ್ನಿ ಸರ್ ನಾನು ಮೋಸ ಮಾಡಿದ್ದೀನಿ ಯಾವನಿಗಾದ್ರು ನಾನು ಅಥವಾ ಯಾವನ ಜೊತೆನಾದರೂ ಅಫೇರ್ ಇದ್ದೆ ಇದನ್ನೆಲ್ಲ ಯಾವನ ಹತ್ರ ಒಬ್ಬನ್ನ ಕರ್ಕೊಂಡು ಬನ್ನಿ ಸರ್ ನನಗೆ ಒಪ್ಕೋತೀನಿ ನನಗೆ ಅವಾಗ ನನಗೂ ಭಯ ಇರುತ್ತೆ ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ನನ್ನ ಬಂಡವಾಳ ಎಲ್ಲ ಆಚೆ ಬಂದ್ಬಿಡುತ್ತಪ್ಪ ಅಂತ ಭಯ ಇರುತ್ತೆ ಅವ್ನು ಆ ಥರ ಎಲ್ಲ ತಗೊಬಂದಾಗ ಅವನೇನು ಅಂತ ನಾನು ತೋರ್ಸೋಕ್ಕೋಸ್ಕರ ಬಿಟ್ಟೆ ಅದನ್ನು ಬಿಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ತುಂಬ ಸಲ ನಾನು ಮಾಧ್ಯಮಗಳಿಗೆ ತಿಳಿಸಿದ್ದೀನಿ ಖಾಸಗಿ ಕ್ಷಣಗಳನ್ನು ಚಿತ್ರೀಕರಣ ಮಾಡೋದು ಎಷ್ಟು ಅಪರಾಧನೋ ಅದನ್ನು ಪ್ರಸಾರ ಮಾಡೋದು ಅಷ್ಟೇ ಅಪರಾಧ ನೆನಪಿದೆಯಾ ಗೊತ್ತಿದೆಯಾ ಸರ್ ಹಂಗಾರೆ ಯಾಕೆ ಬಿಟ್ಟ ಸರ್ ಚಿತ್ರೀಕರಣ ಮಾಡೋದು ಅಪರಾಧ ಎಷ್ಟು ಅಪರಾಧನೋ ಅಂತ ದೃಶ್ಯಗಳನ್ನ ಪ್ರಸಾರ ಮಾಡೋದು ಕೂಡ ಅಷ್ಟೇ ಅಪರಾಧ ಹೌದು ಸರ್ ಅದನ್ನ ಯಾಕೆ ಬಿಟ್ಟ ಅವನು ಸರ್ ಅಪ್ಪಣ್ಣಂತ ಅವ್ನು ರೆಕಾರ್ಡ್ ಮಾಡ್ಕೊಂಡಿದ್ದು ಯಾಕೆ ಬಿಟ್ಟ ಸರ್ ಹಂಗಾದ್ರೆ ಅವನು ಅದು ಬಿಟ್ಟದಕ್ಕೆ ನನ್ನ ಕೆಟ್ಟದಾಗ ಬೈಯಕ್ಕೆ ಶುರು ಮಾಡಿದ್ರು ಸರ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅದಕ್ಕೋಸ್ಕರ ಆ ಬೇಜಾರು ನೋಡಿ ಇವ್ನು ಇಂಥವನು ಇಂಥ ಹೊಲಸ್ ನನ್ನ ಮಗ ಅಂತ ತೋರ್ಸಕ್ಕೋಸ್ಕರ ಬಿಟ್ಟಿದ್ದು ಅಷ್ಟೇ ಸರ್ ಬೇರೆ ಉದ್ದೇಶ ಅಲ್ಲ ಒಬ್ಬ ಮೇರು ನಟರ ಒಬ್ಬ ನಮ್ಮ ರಾಜ್ಯದ ಸರ್ ಖಾಸಗಿ ವಿಡಿಯೋ ಅಲ್ಲ ಅದು ನಮ್ಮ ರಾಜ್ಯದ ಮೇರು ನಟರನ್ನ ಹೀನಾಮಾನವಾಗಿ ಬೈದು ಅವರ ಸಾವನ್ನ ಬಯಸಿದ್ದಂತ ಒಂದು ಇದನ್ನ ಬಿಟ್ಟಿದೆ ಹೊರತು ಅದು ಜನರಿಗೆ ಗೊತ್ತಾಗ್ಲಿ ಅಂತ ಬೇರೆ ಯಾವ್ದು ಖಾಸಗಿ ವಿಡಿಯೋ ಅಲ್ಲ ಸರ್ ಅದು ಸರ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನನಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಅವ್ರ ಮೇಲೆ ನಂಗೆ ನ್ಯಾಯ ಕೊಡಿಸ್ತಾರೆ ಅಂತ ಯಾವುದೇ ನಂಬಿಕೆ ಇಲ್ಲ ಸೊ ನನಗೆ ಠಾಣೆ ಬದಲಾಯಿಸಿ ಅಥವಾ ಉನ್ನತ ಅಧಿಕಾರಿ ಯಾರು ಪ್ರಾಮಾಣಿಕ ಅಧಿಕಾರಿ ಇದ್ದಾರೆ ಅವರಿಂದ ಈ ತನಿಖೆ ಆಗಬೇಕು ಅಂತ ಕೇಳ್ಕೊತೀನಿ ಸರ್ ಅಷ್ಟೇ ಹೌದಾ ಸರ್ ಹಾಗಿದ್ರೆ 17ನೇ ತಾರೀಕು ಇನ್ಸ್ಪೆಕ್ಟರ್ ಸರ್ ನಮ್ಮ ಮನೆ ಮಹಜರು ಮಾಡಕ್ಕೆ ಬಂದಾಗ ಅವ್ರಿಗೆ 17ನೇ ತಾರೀಕು ನಡೆದ ಘಟನೆ ಮತ್ತು ಅದ್ರ ಕಾನ್ವರ್ಸೇಷನ್ನ ಅವ್ರಿಗೆ ಕೇಳಿಸಿದ್ದೀನಿ ರೆಕಾರ್ಡ್ಸ್ ಕೇಳಿಸಿದ್ದೀನಿ ಅವ್ನು ಕಳಿಸಿರೋ ಮೆಸೇಜ್ಗಳನ್ನ ನಾನು ತೋರಿಸಿದ್ದೀನಿ 17ನೇ ತಾರೀಕು ನಡೆದಿದ್ದು ಉದ್ದೇಶಕ್ಕೆ ನಾನು ಅವತ್ತು ಕಂಪ್ಲೇಂಟ್ ಅಂತ ಹೋಗಿದ್ದೀನಿ ಅದು ಕ್ಲಿಯರ್ ಅವತ್ತಿನ ಉದ್ದೇಶಕ್ಕೆ ಕೊಟ್ಟಿದ್ದೀನಿ ಅಲ್ಲಿ ಸಿನಿಮಾ ಅನ್ನೋದು ಎಲ್ಲಿ ಬಂತು ಸರ್ ನಾನು ಸಿನಿಮಾ ನೋಡ್ತಾ ಕೂತ್ಕೊಳ್ಳ ಅಥವಾ ನನಗಾಗಿರೋ ಆ ಖಾಸಗಿ ವಿಡಿಯೋ ಮತ್ತೆ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋದ್ನಲ್ಲ ಅದನ್ನ ಎಲ್ಲಿ ಬಿಟ್ಬಿಡ್ತಾನೋ ಅನ್ನೋ ಭಯಕ್ಕೆ ನಾನು ಕಂಪ್ಲೇಂಟ್ ಮಾಡಿರೋದು ಅಷ್ಟೇ ಸರ್ ಬೇರೆ ಇನ್ನೇನಿಲ್ಲ ಅವ್ನು ಸಿನಿಮಾ ತೊಗೊಂಡು ನನಗೆ ಏನಾಗಬೇಕು ಸರ್ ಸಿನಿಮಾದವ್ರಿಗೆ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಥವಾ ಇನ್ನೊಂದೇನು ಸರ್ ನಾನು ಕನ್ನಡ ಸಿನಿಮಾನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಸರ್ ಅದು ಬಿಟ್ಟು ನಾನು ಯಾಕೆ ಒಂದು ಸಿನಿಮಾನ ತಡೆ ಓಡಲಿ ಆ ಸಿನಿಮಾದವ್ರಿಗೆ ನನಗೆ ತೊಂದರೆ ಕೊಟ್ಟಿದ್ದಾರೆ ಹೊರತು ನಾನು ಯಾವ ತೊಂದರೆನೂ ಅವ್ರಿಗೆ ಕೊಟ್ಟಿಲ್ಲ ಯಾವ ಸ್ಟೇಷನ್ ಮೇಲೆ ನಂಬಿಕೆ ಇದೆಯೋ ಆ ಸ್ಟೇಷನ್ಗೆ ವರ್ಗಾವಣೆ ಮಾಡ್ಕೊಡ್ತೇನೆ ನ್ಯಾಯಾಲಯ ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೋಗಿ ನನಗೆ ಈ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ ನನಗೆ ಇಂಥ ಸ್ಟೇಷನ್ ನಂಬಿಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನ್ಯಾಯಾಲಯನೇ ಅವಕಾಶ ಮಾಡಿಕೊಡುತ್ತೆ ಕಾನೂನಲ್ಲಿ ಅವಕಾಶ ಇದೆ ಇದು ಅರಿವಿದ್ಯಾ ನಿಮಗೆ
ಸರ್ ಈಗ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಹೋಗಿದೆ ಆಕೆಗೆ. ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಆದ್ರಿಂದ ಈಗ ಅಧಿಕಾರಿ ಮೇಲೆ ಇಲ್ವಾ? ಅದೇ ಅಧಿಕಾರಿಗಳು ಆಗಲಿ ಅಧಿಕಾರಿ ಸಾಮೇಲೆ ಹಾಗೆ ಹೇಳಿರ್ತಾರೆ. ಈಗ ಒಬ್ಬರಾದ್ರೆ ಅಧಿಕಾರಿ ಮೇಲೆ ಇಲ್ವಾ ಅಥವಾ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ? ಇಲ್ಲ ಪೊಲೀಸ್ ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವಾ ಸರ್ ನಾನು ಮೆಟ್ಲೇರಿದ್ದು. ಈಗ ನನಗೆ ಮೋಸ ಆಗಿದೆ ಇಂಟ್ರೆಸ್ಟ್ ಮಾಡುತ್ತೆ ನ್ಯಾಯಾಲಯ. ಅಲ್ಲ ಇರ್ಬೋದು ಸರ್, ಅದು ಟ್ರಾನ್ಸ್ಫರ್ ಆಮೇಲೆ ಮಾಡಲಿ. ಯಾಕೆ ನನಗೆ ಈ ಥರ ಮೋಸ ಮಾಡಿದ್ರು ಪೊಲೀಸ್ ಸ್ಟೇಷನ್ ಅವರು ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಯಾರು ತನಿಖೆ ಮಾಡಲಿ ಅಂತಲೇ ಸರ್. ಯಾಕೆ ಮೋಸ ಮಾಡಿದ್ರು, ಅವ್ರಿಗೆ ಸಂಬಂಧಪಟ್ಟವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ಅನ್ನೋದು ನನಗೆ ಗೊತ್ತಾಗಬೇಕಲ್ವ ಸರ್. ನಾನೇನು ಅನ್ಯಾಯ ಮಾಡಿದ್ದೆ ಆ ಪೊಲೀಸವ್ರಿಗೆ ಅನ್ನೋದು ಗೊತ್ತಾಗಬೇಕಲ್ವ ಸರ್. ಈಗ ಉನ್ನತ ಅಧಿಕಾರಿಗಳಿಗೆ ಅವರೇ ಪ್ರಾಮಾಣಿಕವಾಗಿ ತನಿಖೆ ಮಾಡುವಂತ ವ್ಯವಸ್ಥೆ ಮಾಡಲಿ ಸರ್. ನ್ಯಾಯಾಂಗದಲ್ಲಿ ಇದೆ. ನೀವು ಒಂದು ನಿರ್ದಿಷ್ಟವಾದಂತಹ ತನಿಖಾಧಿಕಾರಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮಗೆ ನಂಬಿಕೆ ಇರುವಂತಹ ಸ್ಟೇಷನ್ಗೆ ಕೇಸನ್ನು ವರ್ಗಾವಣೆಯನ್ನು ಮಾಡಿಕೊಳ್ಳಿ ಅಂತ ಕೇಳುವ ಅಧಿಕಾರ ನಿಮಗಿದೆ. ಮತ್ತೆ ನ್ಯಾಯಾಲಯ ಕೂಡ ಈಗ ಅದಕ್ಕೆ ಸರ್ ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ಈಗ ದೂರು ಕೊಟ್ಟಿದ್ದಾರೆ. ಈಗ ಕೊಟ್ಟಿರತಕ್ಕಂಥ ಇದುವರೆಗೂ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ. ಅದರಿಂದ ಈಗ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದಾರೆ ಅಷ್ಟೇ ಸರ್. ಮಾಧ್ಯಮದ ಮೂಲಕ ಮಾಡಿ ಕಾನೂನಲ್ಲೂ ನಿಮ್ಗೆ ಅವಕಾಶ ಇಲ್ಲ ಮಾಡ್ತಾರೆ. ಖಂಡಿತ ಸರ್, ಖಂಡಿತ ಅದು ಮಾಡ್ತೀನಿ ಸರ್. ಅದಕ್ಕೂ ಮುಂಚೆ ಆ ಮಹದೇವ ಅನ್ನೋರು ಅವ್ರಿಗೆ ಸಂಬಂಧಪಟ್ಟವ್ರು ಯಾರಿದೆ ಅವ್ರ ಮೇಲೆ ತನಿಖೆ ಆಗಬೇಕು ಸರ್. ಯಾಕೆ ಹೇಗೆ ಮೋಸ ಮಾಡಿದ್ರು, ಯಾಕೆ ನನ್ನ ಕಂಪ್ಲೇಂಟ್ನ ವೀಕ್ ಮಾಡಿದ್ರು, ಕಂಪ್ಲೇಂಟ್ ಕಾಪಿನ ನನಗೆ ಬೇಲ್ ಆರ್ಡ್ರ್ ಆಗೋವರೆಗೂ ಯಾಕೆ ಕೊಟ್ಟಿಲ್ಲ, ಇದೆಲ್ಲ ತನಿಖೆ ಆಗಿ ಸಾಕ್ಷಿಗಳನ್ನ ಯಾಕೆ ಬೆದರಿಸಿದ್ರು, ಇದೆಲ್ಲ ಯಾಕೆ ಮೋಸ ಮಾಡಿದ್ರು, ಯಾರ್ಯಾರು ಇದ್ದಾರೆ ಇವ್ರ ಹಿಂದೆ ಅನ್ನೋದು ನನಗೆ ಗೊತ್ತಾಗಬೇಕು ಸರ್. ನಾವುಗಳು ಅಷ್ಟೇ ಸರ್, ಈ ಹೆಣ್ಮಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ ಸರ್. ಇಷ್ಟಕ್ಕೆ ಅಂತ ಇದನ್ನು ಬಿಡಲ್ಲ, ಹೋರಾಡ್ತೀವಿ ನಾವು. ನ್ಯಾಯ ಸಿಗಲೇಬೇಕು. ಈಗ ಕೊನೆ ಪಕ್ಷ ಸರ್, ಈಗ ಒಂದು ಮಾತಾಡ್ತೀನಿ. ಈಗ ನಿಜವಾಗ್ಲೂ ಆತ ಪ್ರಾಮಾಣಿಕನೇ ಆಗಿದ್ದಿದ್ರೆ ಈಗ ಸುಳ್ಳು ಅಂತ ಹೇಳಿದ್ದಾನೆ. ಇಲ್ಲ ಸುಳ್ಳು ನಾನು ಮಾಡಿದ್ರೆ ಅದು ರೆಕಾರ್ಡ್ ಸುಳ್ಳು, ಇದು ಅವರೇ ಅದು ಷಡ್ಯಂತ್ರ ಮಾಡ್ಕೊಂಡಿದ್ರೆ ಅಂತ ಹೇಳ್ತಾನೆ. ಮತ್ತೆ ಹೋಗಿ ಅಲ್ಲಿ ಒಬ್ಬರ ಹತ್ರ ನಮ್ಮ ಶಿವಣ್ಣ ಮನೆ ಹತ್ರ ಹೋಗ್ತಾನೆ. ನಾನು ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಈ ಥರ ತಪ್ಪಾಗಲ್ಲ ಅಂತ ಕೇಳ್ಕೊತಾನೆ. ಅವ್ರ ಅಭಿಮಾನಿಗಳಂತ ಕೇಳ್ಕೊತಾನೆ. ಆಮೇಲೆ ದರ್ಶನ್ ಅವರ ಅಭಿಮಾನಿಗಳಂತ ಕೇಳ್ಕೊತಾನೆ. ಅದು ಎಷ್ಟು ಷಡ್ಯಂತ್ರ ಅನ್ನೋದು ಸುಳ್ಳು ಅನ್ನೋದು ಯಾವ ರೀತಿ ಗೊತ್ತಾಗುತ್ತಲ್ಲ, ತಮಗೆಲ್ಲ ಗೊತ್ತಾಗುತ್ತಲ್ಲ ಸರ್. ಸರ್ ನಾನು NR ರಮೇಶ್ ಸರ್ ಮನೆಗೂ ನಾನು ಹೋಗಿದ್ದೆ ಸರ್. ಸರ್ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕೋಕ್ಕೂ ಮುಂಚೆ ಫಸ್ಟದು ನಾನು ಅಪ್ಪಣ್ಣ ಅವ್ರದ್ದು ಮತ್ತು ಇನ್ನೊಂದು ಸರಿ ಒಂದು ಕ್ಲಾರಿಫೈ ಕೊಡೋಕೆ ಇಷ್ಟಪಡ್ತೀನಿ. ಜೀವ ಹೋದರೂ ಪರವಾಗಿಲ್ಲ ಅಂತ U-ಟರ್ನ್ ಹೊಡೆದ ಮಿಂಚು ಅಂತೆಲ್ಲ ಪ್ರಸಾರ ಆಗುತ್ತೆ. ನಾನು ಯಾವ U-ಟರ್ನು ಹೊಡೆದಿಲ್ಲ ಸರ್. ಈ ಸಿನಿಮಾ ತಂಡದವರೆಲ್ಲ ಸೇರಿ ಬಲವಂತವಾಗಿ ಮಾಡಿಸ್ಕೊಂಡಿದ್ದಂತಹ ವಿಡಿಯೋ ಅದು. ಆ ವಿಡಿಯೋ ಎಲ್ಲ U-ಟರ್ನ್ ಈಗಲೂ ಕೂಡ ಎಲ್ಲೇ ಹೋದರೂ ನೀನು ವಾಪಸ್ ತೊಗೊಂಡ ಕೇಸು, ವಾಪಸ್ ತೊಗೊಂಡು ಅವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಆಚೆ, ಈ ಥರನೇ ತುಂಬ ಟಾಕ್ಸ್ ಬರ್ತಿದೆ. ನಾನು ಯಾವುದೇ ತರಹದ ಒಂದು ಕೇಸ್ ವಾಪಸ್ ತೊಗೊಂಡಿಲ್ಲ. ಅದೊಂದು ಈ ಟೀಮ್ ಬಲವಂತವಾಗಿ ನಾನು ಮಾಡಿಕೊಟ್ಟಂತಹ ಅದು ವಿಡಿಯೋ ಅಷ್ಟೇ. ಅದು ನಾನು ಯಾವ U-ಟರ್ನು ನಾನು ತೊಗೊಂಡಿಲ್ಲ. ಇದೊಂದು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಭಾರತದ ದಕ್ಷಿಣ ಭಾಗದ ಒಬ್ಬ ಸಾರ್ವಭೌಮ ರಾಜ್ಕುಮಾರವ್ರನ್ನ ಕಳ್ಕೊಂಡಿದ್ದೀವಿ. ಹಾಗೆ ವಿಷ್ಣುವರ್ಧನ್ ಕಳ್ಕೊಂಡಿದ್ದೀವಿ, ಅಂಬರೀಷ್ ಅವ್ರನ್ನ ಕಳ್ಕೊಂಡಿದ್ದೀವಿ. ಈಗ ನಮ್ಮ ಕಳಸ ನಮ್ಮ ರಾಜ್ಯದ ಒಂದು ಕಳಸ ಇದ್ದಂತ ಇದ್ರು ಪುನೀತ್ ರಾಜ್ಕುಮಾರ್ ಅವರು, ಅವರನ್ನು ಕಳ್ಕೊಂಡಿದ್ದೀವಿ. ಆ ದುಃಖದಲ್ಲಿ ನಮ್ಮ ರಾಜ್ಯ ಪೂರ್ತಿ ಎಲ್ಲ ಕನ್ನಡಿಗರು ಇನ್ನೂ ಅದು ಇನ್ನೂ ಬಿಟ್ಟು ಬಂದಿಲ್ಲ, ಆ ದುಃಖದಲ್ಲಿ ಇನ್ನೂ ಹೊರಗೆ ಬಂದಿಲ್ಲ. ಆಗಿರುವಾಗ ಶಿವಣ್ಣನವರ ದೊಡ್ಡ ಮನೆಯ ಶಿವಣ್ಣನವರ ಸಾವನ್ನು ಬಯಸುವಂಥ ಮನಸ್ಥಿತಿ ಇದೆಲ್ಲ, ಕೆಟ್ಟ ಮನಸ್ಥಿತಿ, ಇದು ಯಾರಿಗೆ ಅದು ತಡ್ಕೊಳಕ್ಕಾಗುತ್ತೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಸರ್. ಹಾಗೆ ದರ್ಶನ್ಗೆ ಏನೋ ಅತಾಚು ಏನೋ ಆಗಿರ್ಬೋದು, ಆದರೆ ಅವ್ರಿಗೂ ಸಹ ಒಂದು ಕೆಟ್ಟದನ್ನು ಬಯಸೋದು, ಧ್ರುವ ಸರ್ಜಾ ಅವ್ರಿಗೂ ಸಹ ಕೆಟ್ಟದನ್ನ ಬಯಸೋದು, ಇದು ಇಷ್ಟು ಅಲ್ಲ ಮನಸ್ಥಿತಿ ಹೇಳೋದು ಸರ್. ಮನಸ್ಥಿತಿ ಅಲ್ಲ ಮನಸ್ಥಿತಿ ಒಬ್ಬ ಹೆಣ್ಮಗು ಮೇಲೆ ಯಾವ ರೀತಿ ಅವನು ಏನು ಹೇಳ್ತಾನೆ, ಪ್ರೋವೋಕ್ ಮಾಡಿದ್ರು, ಆ ಥರ ಮಾತಾಡೋದಕ್ಕೆ ಪ್ರೋವೋಕ್ ಮಾಡಿದ್ರು ಅಂತಾನೆ ಸರ್. ನಾನು ಒಬ್ಳು ಕಲಾವಿದೆ, ನನಗೆ ಫಸ್ಟ್ ಆಫ್ ಆಲ್ ಅವನ ಆ ಥರ ಮಾತಾಡ್ತಾನೆ ಅನ್ನೋದು ಒಂದು ಯೋಚನೆಗೆ ಸಹ ಇಲ್ಲ. ನಾನು ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮೊದಲನೇ ಲಾಂಚ್ ಎಪಿಸೋಡಲ್ಲಿ ಬೇಕಾದ್ರೆ ತೆಗೆದು ನೋಡಿ. ಇವಾಗ ಅಂತ ಈ ಮಟ್ಟಿಗೆ ನಾನು ಹೇಳಿಕೆ ಕೊಡ್ತಿಲ್ಲ, ಆವಾಗಲೇ ನಾನು ಹೇಳಿಕೆ ಕೊಟ್ಟಿದ್ದೀನಿ. ನನಗೆ ಕಲಾವಿದೆ ಆಗಬೇಕು, ನಾನೊಬ್ಳು ಡ್ಯಾನ್ಸರ್ ಆಗಬೇಕು ಅಂತ ಕಿಚ್ಚು ಹುಟ್ಟಿದ್ದೆ ಕಲಾಸಿ ಪಳ್ಯ ಸಿನಿಮಾ ಸುಂಟ್ರಗಾಳಿ ಸಾಂಗು, ರಕ್ಷಿತಾ ಮೇಡಮ್ ಮತ್ತು ದರ್ಶನ್ ಸರ್ ಜೋಡಿ ನೋಡಿ. ನಾನು ಇವತ್ತಿಗೂ ಕಲಾವಿದೆ ಆಗೋಕ್ಕೆ ಒಂದು ಹುಮ್ಮಸ್ಸು, ಒಂದು ಸ್ಟ್ರೆಂತು ಅವತ್ತು ನನಗೆ ಹುಟ್ಟಿದ್ದು ಅವರಿಂದನೇ. ಇವತ್ತು ನಾನು ಕಲಾವಿದೆ ಆಗಿರೋದು ನಾನು ಅವರಿಂದನೇ. ಅಂಥದ್ರಲ್ಲಿ ಅಂಥ ಕಲಾವಿದರು, ಇನ್ನು ಶಿವಣ್ಣನ ಸಿನಿಮಾಗಳು ಇಲ್ಲ 10 ಸತಿ ನಾನು ಟಾಕೀಸಲ್ಲಿ ನೋಡ್ತಿದ್ದು ಅಂಥವಳು. ಅಂಥವಳು ನೀನು ಇವ್ರ ಬಗ್ಗೆ ಮಾತಾಡು ಅಂತ ಪ್ರೊವೋಕ್ ಮಾಡೋಕ್ಕಾಗತ್ತೆ ಸರ್. ಚಿಕ್ಕ ಮಕ್ಳಿಗೂ ಗೊತ್ತಾಗುತ್ತೆ ಸರ್ ಅದು ಎಷ್ಟು ಸುಳ್ಳು ಹೇಳ್ತಾನೆ ಅವನು ಅಂತ. ಇಲ್ಲ ಸರ್, ನಾನು ಆ್ಯಕ್ಚುಲಿ ನಾನು ಹೇಳ್ತಿಲ್ವ 2ನೇ ಭಾಗ ಬಿಟ್ನಲ್ಲ ಸರ್ ಅವನೇನು ಅಂತ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಅದು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನಾನು NR ರಮೇಶ್ ಸರ್ ಮನೆಗೆ ಹೋಗಿದ್ದೆ. ಅದು ನೋಡಿ ಸರ್, ಇದು ನೀವು ಫುಲ್ ಕೇಳಿಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬಟ್ ಅವ್ರು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರು. ಅದಾದಮೇಲೆ ಕಂಟಿನ್ಯೂಸ್ ಕಾಲ್ ಮಾಡ್ತಿದ್ದೆ. 3ನೇ ದಿನಕ್ಕೇನೋ ನನಗೆ ವಾಪಸ್ ಅವರೇ ಕಾಲ್ ಮಾಡಿದ್ರು. ಜಸ್ಟ್ ಸರ್ ನಾನು ಮಿಂಚು ಅಂದೆ ಅಷ್ಟೇ.
ನಿಮ್ಮ ರಾಜಕೀಯ ನೀವು ಬಗೆಹರಿಸ್ಕೊಳ್ಳಿ ಏನೇನಿದೆ, ಬಟ್ ನಾನು ಅವನೇನು ಮಾತಾಡಿದ್ದೀನಿ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಟ್ರು. ನಾನು ಏನು ಕ್ಲಾರಿಫಿಕೇಷನ್ ಕೊಡಬೇಕು ಅಂತಿದ್ದೆ ಅದು ತಗೊಂಡಿಲ್ಲ. ಮತ್ತೋಗಿ ಅವ್ರನ್ನ ಕಾಲಿಡ್ದು ಅದಕ್ಕೆ ಕಣ್ಣೀರಿಟ್ಟು ಮೊಸಳೆ ಕಣ್ಣೀರಿಟ್ಕೊಂಡು ಅದೇನು ಡ್ರಾಮಾ ಮಾಡಿ ಬಕೆಟ್ ಹಿಡ್ದು ಅದೇನು ನಂಬಿಸಿದನೋ ದೇವ್ರಾಣೆ ನನಗೆ ಗೊತ್ತಿಲ್ಲ.